ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೈ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರು. ಆತ್ಮೀಯರೇ, ಈಗಾಗಲೇ ನೀವು ನೋಡ್ತಾ ಇದ್ದೀರಿ BDCC ಬ್ಯಾಂಕಿನ ಸಲುವಾಗಿ ಬೆಳಗಾವಿ ಜಿಲ್ಲೆ ತುಂಬ ಪ್ರತಿ ತಾಲೂಕುಗಳು ತುಂಬ ಏನ್ರಿ, ಅದರಲ್ಲೂ ಹುಕ್ಕೇರಿ ಭಾಗದಲ್ಲಂತೂ ಹೇಳ್ತಿರೋದಷ್ಟು ಕೆಲವು ಹಳ್ಳಿಗಳಲ್ಲಿ ಶಪಥ ಮಾಡ್ತಾ ಇದ್ದಾರೆ, ಮಾಡಿಸ್ಕೊಳ್ತಾ ಇದ್ದಾರೆ, ಆಣಿ ಕಿರೆ ಮಾಡಿಸ್ತಾ ಇದ್ದಾರೆ, ಇನ್ನು ಕೆಲವುಗಳು ಓದಿ ಮುಚ್ಚಿಡ್ತಾ ಇದ್ದಾರೆ. ಎಲ್ಲರೂ ಕತ್ತಿ ಬಳಗದವರಾಗಿರ್ಬೋದು, ಜಾರಕಿಹೊಳಿ ಬಳಗದವರಾಗಿರ್ಬೋದು. ಜಾರಕಿಹೊಳಿ ಅವ್ರ ಬಳಗದಲ್ಲಿ ಜೊಲ್ಲೆ ಅವರಿದ್ದಾರೆ, AB ಪಾಟೀಲರು ಕತ್ತಿಯವ್ರ ಬಳಗದಲ್ಲಿದ್ದಾರೆ, ಇನ್ನೂ ಯಾರು ಇದ್ದಾರೆ. ಇಲ್ಲೇ ಬಲ ಪ್ರಯೋಗ ಮಾಡ್ತಾ ಇದ್ದಾರೆ ಎಲ್ಲರೂ. ಇದನ್ನ ಒಬ್ಬರಿಗೆ ಅಂತ ಹೇಳ್ತಾ ಇಲ್ಲ. ಒಬ್ಬ ಉಸ್ತುವಾರಿ ಸಚಿವರಿದ್ದ, ಅವರ ಮುಂದೆ ನಾವು ಬೆನ್ನಮಗಳು ಬಂದು ಒಬ್ಬ ವ್ಯಕ್ತಿಗೆ ತನ್ನ ಗಂಡನಿಗೆ ಬಡದು ಕರ್ಕೊಂಡು ಹೋಗುವಂಥ ದೃಶ್ಯಗಳು ನೋಡ್ತಾ ಇದ್ವಿ ನಾವು. ಇದೇನಿದು ಪ್ರಜಾಪ್ರಭುತ್ವವೋ ಅಥವಾ ಒತ್ತಾಯದಿಂದ ಹಣ್ಣು ಮಾಡುವಂಥದ್ದು ಏನಿದು ಅಂತೇಳಿ. ಯಾಕೆಂದರೆ ಇಂಥ ಪ್ರಜಾಪ್ರಭುತ್ವದಿಂದನೇ ಈ ದೇಶದ ವ್ಯವಸ್ಥೆ ದಿನದ ದಿನ ದಿವಾಳಿ ಹೇಳ್ತಾ ಇದೆ. ಯಾಕೆ ಇಷ್ಟೆಲ್ಲ ಬೇಕಾಗಿದೆ, ಏನು ಕಾರಣ, ಇಷ್ಟು ಒತ್ತಡ ಯಾಕೆ ಅಂತ ಎರಡು ಕಡೆಯಿಂದ ಆಗ್ತಾಯಿದೆ. ಹೌದು, ಗೆಲ್ಲಬೇಕು ಹಠ ಒಳ್ಳೆಯದನ್ನ ಇಲ್ಲಂತಲ್ಲ, ಬೇಗ ಪ್ರಜಾಪ್ರಭುತ್ವದಲ್ಲ. ನಮ್ಮ ಜನ ಹೇಳೋನು ರೈತರಿಗೆ ಒಳ್ಳೇದು ಅನಿಸಿದರೆ ಅವ್ರು ಹಾಕ್ತಾರೆ ಮತ. ಅವರ ಮತದಾನದ ಹಕ್ಕನ್ನು ಕಸ್ಕೊಳ್ಳೋಕ್ಕೆ ನಾವು ಯಾರು? ಎಲ್ಲರೂ ಸಜ್ಜನರಾಗಿ ಮಾತಾಡ್ತಾ ಇದ್ದಾರೆ. ಕತ್ತಿ ಬಳಗದವರು ಅಂತಾರೆ, ಇಲ್ಲರಿ ನಾವು ರೈತರ ಪರ ಇದ್ದೀವಿ, ಲಾಭ ಮಾಡಿ ತೋರಿಸಿವಿ ಇಲ್ಲಿವರೆಗೆ ಅಂತ ಅವ್ರು ತಮ್ಮ ವಾದನ ಮಂಡಿಸ್ತಾ ಇರ್ತಾರೆ. ಅದೇ ರೀತಿ ಜಾರಕಿಹೊಳಿ ಪಂಗಡದವರಾಗಿರ್ಬೋದು, ಬಣದವರಾಗಿರ್ಬೋದು, ಸಿಂಡಿಕೇಟದವರಾಗಿರ್ಬೋದು, ಅವರು ಜೊಲ್ಲೆ ಮತ್ತು ಜಾರಕಿಹೊಳಿ ಅವರು ಸಹ ನಾವು 3-4 ದಿನದ ಎಷ್ಟು ಪ್ರಗತಿ ಮಾಡಿ ತೋರಿಸಿದ್ದೀವಿ ಅಂತ ಅವರು ಹೇಳ್ಕೊಳ್ತಾರೆ. ಹೇಳ್ರಿ, ಆದರೆ ಈ PKPS ಆಯಿತು ಅಥವಾ ಯಾವುದೇ ಸದಸ್ಯರ ಸಹಕಾರ ಕಡಿಮೆ ಇರ್ತಾರೆ ಪಾಪ. ಅವ್ರನ್ನ ತೊಗೊಂಡು ಹೋಗುವಂಥದ್ದು, ಅವ್ರನ್ನ ಮುಚ್ಚಿಡುವಂಥದ್ದು, ಆ ಸದಸ್ಯರನ್ನು ಮುಚ್ಚಿಡೋದು, ಆನಂತರ ನಿರ್ದೇಶಕರನ್ನು ಮುಚ್ಚಿಡುವಂಥ ಕೆಲಸಗಳು ಇವೆಲ್ಲ ಯಾಕಂತ. ಇದು ಕೇವಲ ಒಂದೇ ಕ್ಷೇತ್ರದಲ್ಲ, ಇವನ್ ಕಿತ್ತೂರದಲ್ಲೂ ನಡೆದ್ರೆ ಇದು ಗಲಾಟೆ. ಒಂದು ಕಡೆ BJP, ಇನ್ನೊಂದು ಕಾಂಗ್ರೆಸ್. BJP ಕಡೆಯಿಂದ ನಮ್ಮ ಏನಪ್ಪ ಅಂದರೆ ವಿಕ್ರಮ್ ಇನಾಮ್ದಾರ್ ಅವರು ನಮಗೆ ಕೊಡ್ರಪ್ಪ ನಾವು ಆಗ್ತೀವಿ ಅಂತ ಅಲ್ಲಿ ಬಂದಿದ್ದಾರೆ. ಅವರು ಡೆಲಿಗೇಷನ್ ಫಾರ್ಮ್ ತೊಗೊಂಡು, ಡೆಲಿಗೇಷನ್ ಫಾರ್ಮಿಗೆ ಬರ್ತದ. ಡೆಲಿಗೇಷನ್ ಫಾರ್ಮ್ ಅಂದ್ರೆ ಮತ ಹಾಕೋದಕ್ಕೆ ಒಬ್ಬ ವ್ಯಕ್ತಿನ ಆಯ್ಕೆ ಮಾಡಿ ಕೊಡ್ತಾರೆ ಅವ್ರನ್ನ ಕೂಡಿದ ಮೆಂಬರ್ಗಳು. ಆ ವ್ಯಕ್ತಿ ಹೋಗಿ ನಿರ್ದೇಶಕನ ಆಯ್ಕೆ ಮಾಡ್ತಾರೆ. ಸಿಂಪಲ್ ಅದು ಪಾಪ. ಅಲ್ಲೇ ಆ ಡೆಲಿಗೇಷನ್ ಯಾರಿಗೆ ಕೊಡ್ತಾರೆ ಅವ್ರನ್ನ ಹೊತ್ಕೊಂಡು ಹೋಗುವಂಥದ್ದಲ್ಲ, ಖರೀದಿ ಮಾಡುವಂಥದ್ದಲ್ಲ. ಅದು ಅವ್ರ ಅಭಿಪ್ರಾಯ, ಯಾರಿಗೆ ಹಾಕ್ತಾರೋ ಅವರನ್ನು ಎತ್ಕೊಂಡು ಹೋಗೋದು ಎರಡೂ ಕಡೆ ಜೋರ್ದಾರಾಗಿ. ಅದರಲ್ಲೂ ಎರಡು ಸಮ ಇದ್ದಾವಲ್ಲ. ಆ ಕೃಷಿ ಪತ್ತಿನ ಬ್ಯಾಂಕ್ನಲ್ಲ, ವಿಶೇಷವಾಗಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವಿಶೇಷವಾಗಿ ಇಲ್ಲಿ ಚೆನ್ನಮ್ಮನ ಕಿತ್ತೂರದಲ್ಲಿ ನಡೆಯುವಂಥದ್ದು. ಈ ಬೈಲೂರು ಅನ್ನುವಂಥ ಚೆನ್ನಮ್ಮನ ತಾಲೂಕಿನ, ಕಿತ್ತೂರು ಚೆನ್ನಮ್ಮ ತಾಲೂಕಿನ ಬೈಲೂರು ಗ್ರಾಮದಲ್ಲಿ ನಡೆದಂಥದ್ದು ಇದು. ಆ ಡೆಲಿಗೇಷನ್ ಫಾರ್ಮ ಈಗ ಅದಕ್ಕೆ ಎರಡು ಸಮ ಆದಾಗ ಸಹಜವಾಗಿ ಈ ಏನಪ್ಪ ಅಂದ್ರೆ ಬ್ಯಾಂಕ್ ನಿರೀಕ್ಷಕ, ಇನ್ಸ್ಪೆಕ್ಟರ್ ಆಫ್ ದ ಬ್ಯಾಂಕ್ ಇನ್ಸ್ಪೆಕ್ಟರ್ ಒಂದು ಮತ ಹಾಕ್ತಾ ಇರ್ತಾರೆ. ಅವರು ಯಾರಿಗೆ ಕೊಡ್ತಾರೋ ಅವ್ರು ತೊಗೊಂಡೋಗಿ ಮತ ಹಾಕುವಂಥದ್ದು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದಕ್ಕಾಗಿ ತಿಕ್ಕಾಟೀಗ ಜೋರ್ದಾರ್. ಇದು ಪ್ರತಿಯೊಂದರಲ್ಲೂ ಅದು ಪ್ರತಿ ಪತ್ತಿನ ಇವೇನು PKPSಗಳಿದ್ದಾವೆ ಎಲ್ಲ ಕಡೆ ಅವರೊಂದು 6 ಮಂದಿನ ಹೊತ್ಕೊಂಡು ಹೋಗೋದು, ಇವರೊಂದು 4 ಮಂದಿ ಹೊತ್ಕೊಂಡು ಹೋಗೋದು. ಇದೇನಿದು ಅಂತ ಹೊತ್ಕೊಂಡು ಹೋಗೋದು ಪ್ರಜಾಪ್ರಭುತ್ವ. ಇದನ್ನು ಇವತ್ತು ನಾವೆಲ್ಲ ಪ್ರಶ್ನೆ ಮಾಡಬೇಕಾಗಿದ್ರಿ, ನಾವೆಲ್ಲ ಚಿಂತಿಸ್ಬೇಕಾಗಿದೆ. ಅಲ್ಲ, ರೈತರಿಗೆ ಏನು ಬೇಕು ಏನು ಬೇಡ ತಿಳುವಳಿಕೆ ಅದ ಅವ್ರಿಗೆ. ಅವ್ರು ತಮಗೆ ಯಾರು ಬೇಕಪ್ಪ ಅವ್ರಿಗೆ ವೋಟ್ ಹಾಕಿ ಕಳಿಸ್ತಾ ಇರ್ತಾರೆ. ಅವ್ರು ಬಂದಲ್ಲಿ ವೋಟ್ ಹಾಕ್ತಾ ಇರ್ತಾರೆ. ಅದನ್ನು ಈ ಮತದಾನದ ಹಕ್ಕನ್ನು ಕಸ್ಕೊಳ್ಳೋದಕ್ಕೆ ನಾವು ಯಾರು ಅಂತ ಇದೆಲ್ಲರೂ ಮಾಡ್ತಾ ಇದ್ದಾರೆ. ಈ ಎಲ್ಲ ಕ್ಷೇತ್ರಗಳು ನಡೀತಾ ಇದೆ. ಎಲ್ಲ MLAಗಳು, ಎಲ್ಲ MLCಗಳು ಆಯಾ ಭಾಗದಲ್ಲಿ ಇದೇ ರೀತಿಯಾದಂಥ ಒಂದು ವರ್ತನೆ ಮಾಡ್ತಾ ಇದ್ದಾರೆ. ಇದರಿಂದಾಗಿ ರೈತರಿಗೆ ಏನು ಬೇಕು, ರೈತರ ಸಮಸ್ಯೆ ಏನು, ಬರೀ ಸಾಲ ಕೊಟ್ಟರೆ ಬಗೆಹರಿದು ಹೋಗಿಬಿಡ್ತಾ ಸಮಸ್ಯೆ ಸಾಲ್ವ್ ಆಯ್ತಾ ಅನ್ನೋದು ಒಂದು ಮೂಲಭೂತ ಪ್ರಶ್ನೆ ಅದೇ. ಹೌದು, BDCC ಬ್ಯಾಂಕ್ನ ಸಾಲ ಸಿಗ್ತದೆ, ಒಳ್ಳೇದಾಗ್ತದೆ. ಇಲ್ಲಿ 2 ರೀತಿ ಇದ್ದಾವೆ. ಒಂದು, ಮೊದಲನೇದಾಗೆ ರೈತರಿಗೆ ಹೆಲ್ಪ್ ಆಗ್ತದೆ, ಬ್ಯಾಂಕ್ ಬೇಕು, ಸಹಾಯ ಬೇಕು. ಮತ್ತು ಇಡೀ ದೇಶನೇ ಸಾಲದಲ್ಲಿದೆ, ಸಾಲ ಇಲ್ಲದೆ ಯಾವುದೂ ನಡೆಯೋದಿಲ್ಲ ಅನ್ನೋದು ಅಷ್ಟು ಸತ್ಯನ. ಅದ್ರ ಜೊತೆಗೆ ನಾವು ಗಮನಿಸ್ಬೇಕಾಗಿದ್ದೇನಪ್ಪ ಅಂದ್ರೆ, ಈ ಇಷ್ಟಕ್ಕಾಗಿದ್ದು ಈ ರೀತಿ ಜಗಳ ಅಥವಾ ನಮ್ಮದು ಆಗಲಿ ಅನ್ನೋದು ಯಾಕಂತ, ಯಾರು ಬೇಕಾಗಿದೆ ಅವ್ರು ಸಾಲ ತುಂಬ್ತಾರೆ, ಕ್ಲಿಯರ್ ಮಾಡ್ತಾರೆ. ಕ್ಲಿಯರ್ ಮಾಡಲಿಕ್ಕೆ ಅದಕ್ಕೆ ಮುಂದೆ ಏನು ಆ್ಯಕ್ಷನ್ ಇದ್ದೇ ಇರ್ತಾವೆ ಕಾನೂನು ಪ್ರಕಾರ. ಅವರು ಸಾಲ ಕೊಡೋ ಸಲುವಾಗಿ ನೀವು ಇಷ್ಟೆಲ್ಲ ತಿಕ್ಕಾಟ ಮಾಡಿ, ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡಿ, ಅವ್ರ ಮೆಂಬರ್ನಿಗೆ ಇವ್ರು ತೊಗೊಂಡೋಗಿ, ಇವ್ರ ಮೆಂಬರ್ ಅವರು ತೊಗೊಂಡೋಗಿ, ನಮ್ಮ ಮೆಜಾರಿಟಿ ಇದೆ ಅಂತ ತಿಳ್ಕೊಂಡು ಮಾಡೋದು ಯಾಕಂತ.
ಅಂದ್ರೆ ಇದ್ರ ಉದ್ದೇಶ ಒಂದು ಏನಪ್ಪ ಅಂತಂದ್ರೆ ಇದ್ರ ಹಿಂದಿರುತ್ತಿರೋಂಥ ಉದ್ದೇಶ ಏನಪ್ಪ ಅಂತಂದ್ರೆ BDCC ಬ್ಯಾಂಕ್ನಲ್ಲಿ ಕೂಡಿದ ದುಡ್ಡನ್ನು ದೊಡ್ಡ ಪ್ರಮಾಣದಲ್ಲಿ ಏನಪ್ಪ ಅಂದರೆ ಸಾಲ ತಗೊಂಡು ಮತ್ತೇನು ಮಾಡಿ ಲಪ್ಟಾಯಿಸುವಂಥ ಕೆಲಸ ಏನಾದರೂ ಇವ್ರದ್ದು ಇದಾನ ಅಂತ ಒಂದು ಪ್ರಶ್ನೆ ಹೇಳ್ತಾ ಇದ್ದೆ ಇಲ್ಲೆಲ್ಲ. ಯಾಕಂದ್ರೆ ಮೂಲಭೂತವಾಗಿದೆ ಇಲ್ಲ ಬರೀ ಕೇವಲ ರೈತರಿಗೆ ಸಾಲ ಕೊಡೋ ಸಲುವಾಗಿ ನಾವು ಇದಂಥವ್ರು ನಮ್ಮ ನಿಯಂತ್ರಣ ತೊಗೊಳ್ತೀವಿ. ಯಾರಿದ್ರಿ ಏನ್ರಿ, ಯಾರಿಗೆ ಅನಿವಾರ್ಯ ಅದ ಅವ್ರು ಸಾಲ ಕೊಡುವಂಥದ್ದು ನೋಡೋದು ಯೋಗ್ಯತೆ ಅದನ್ನು ಇಲ್ಲಪ್ಪ ಅವ್ರಿಗೆ ರಿಫಂಡ್ ಮಾಡುವಂಥದ್ದು ಡೆವಲಪ್ಮೆಂಟ್ ಮಾಡೋ ಸಲುವಾಗಿ. ಮತ್ತು ವಿಶೇಷವಾಗಿ DCC ಬ್ಯಾಂಕಿನ ದುಡ್ಡು ಹೆಚ್ಚಿಗೆ ಈ ಸಕ್ಕರೆ ಫ್ಯಾಕ್ಟ್ರಿಗಳಿಗೆ ಹೆಚ್ಚು ಹೋಗಿದೆ ಸಾಲದ ರೂಪದಲ್ಲೇ. ಅವರು ಹೆಚ್ಚು ತಗೊಂಡಿದ್ದಾರೆ ಅದನ್ನು, ಅವ್ರು ತುಂಬ್ತಾ ಇದ್ದಾರೋ ಇಲ್ಲೋ ಇವತ್ತು ಲಾಭದಲ್ಲಿ ಅಂತ ತುಂಬ್ತಾ ಇದ್ದಾರೋ ಸತ್ಯದ. ಆದರೆ ಇಲ್ಲಿವರೆಗೆ ಆದದ್ದೇನಪ್ಪ ಅಂದ್ರೆ ಆರಂಭದಲ್ಲಿ 500 ಕೋಟಿದಲ್ಲಿ ಇದ್ದಂಥದ್ದು ಇವತ್ತು 6,500 ಕೋಟಿ ರೂಪಾಯಿ ಇವತ್ತು ಸಂಗ್ರಹ ಆಗಿದೆ ಅಂದರೆ ಲಾಭದಲ್ಲದ. ಆದರೆ ಬೆಳೆಸೋಕೆ ಯಾರಿದ್ರೆ ಏನ್ರಿ, ಪ್ರಾಮಾಣಿಕವಾಗಿ ಕೆಲಸ ಮಾಡೋರು ಅಷ್ಟೇ ಬೇಕಲ್ಲ. ಅದಕ್ಕಾಗಿ ನೀವಿಷ್ಟು ದುಡ್ಡು ಖರ್ಚು ಮಾಡಿ ಅವ್ರ ಮಂದಿ ನೀವು ಹೊತ್ಕೊಳ್ಳೋದು, ನಿಮ್ಮ ಮಂದಿನ ಅವ್ರು ಹೊತ್ಕೊಳ್ಳೋದು ಏನಿದೆಲ್ಲ, ಏನು ನಿಮಗೆ ಲಾಭದ ಇದರಿಂದ ಅಂದರೆ 6,500 ಕೋಟಿ ರೂಪಾಯಿಗಳ ಮೇಲೆ ಎಲ್ಲರೂ ಕಣ್ಣದಂತ. ನಮ್ಮ ಒಂದು ಪಾರ್ಟಿ ಇತ್ತು, ನಮ್ಮ ಬಣ ಇತ್ತಪ್ಪ ಅಂದ್ರೆ ನಾವು ಬೇಕಾದಾಗ ಸಾಲ ತೊಗೋಬೋದು. ನಾಳೆ ತುಂಬಲಿಕ್ಕೆ ಆಗಲಿಲ್ಲ ಅಂದ್ರೆ ಈಗಾರು ಗೊತ್ತದ ದೇಶ ತುಂಬ ರಿಟರ್ನ್ ವ್ಯವಹಾರ ಮಾಡ್ಕೊಳ್ಳೋದು. ಅಂದರೆ ಕೊನೆಗೆ ಬ್ಯಾಂಕ್ ಜವಳಿ ಹೇಳುವಂಥ ಪ್ರಸಂಗ ಬರಬಾರ್ದಂತ ನಾವು ಈ ಸಂದರ್ಭ ಇರುವಂಥದ್ದು ಒಂದು. ಈಗ ಬ್ಯಾಂಕ್ದು ಆಗೋ ಲಾಭ ಏನಪ್ಪ ಅಂತಂದ್ರೆ ಇದೊಂದು ಇರುವಂಥದ್ದಲ್ಲ, ಸಾಲ ತಗೊಳ್ಳೋದು, ಡೂಬ್ ಮಾಡೋದು, ಅದಕ್ಕಾಗಿ ಪ್ರಯತ್ನ ಮಾಡೋದು ಅಂಥದ್ದನ ಇವ್ರದ್ದೆಲ್ಲರದು. ಅದಾಗಬಾರ್ದು. ಅದಂಥದ್ದು ಇತ್ತಂದ್ರೆ ಇವತ್ತು ಸರ್ಕಾರ ಎಂಟರ್ ಆಗ್ಬೇಕಿದ್ರೊಳಗೆ ಎಂಟ್ರಾಗಿ ಇದು ಪ್ರಾಮಾಣಿಕವಾಗಿ ಎಲೆಕ್ಷನ್ ಹಿಡಿಯುವಂಥ ವ್ಯವಸ್ಥೆ ಮಾಡಬೇಕು. ಅವ್ರಿಗೆ ಯಾರು ಬೇಕೋ ಆಯ್ಕೆ ಮಾಡ್ತಾರೆ ಅವರು. ಸ್ವತಃ ಇವತ್ತು ಉಸ್ತುವಾರಿ ಅವ್ರ ಮುಂದೆ ನಾವು ಭಯನ ಮಾಡ್ಬೋದು. ತನ್ನ ಗಂಡನ್ನ ಬಡಗನ ಕರ್ಕೊಂಡು ಹೋಗ್ತಾರಪ್ಪ ಅಂದ್ರೆ ಅಲ್ಲಿ ಏನಿರಬೇಕು ಅಂತ. ಮತ್ತು ಪ್ರತಿ ಹಳ್ಳಿಯಲ್ಲೂ ಪ್ರಮಾಣ ಮಾಡೋದು. ಯಾಕ್ರಿ ಪ್ರಮಾಣ? ಯಾರ ಸಲುವಾಗಿ? ಸಾಲ ತೊಗೊಳಕ್ಕೆ DCC ಬ್ಯಾಂಕ್ ಸಾಲ ಕೊಡ್ತದೆ. ನೀವು ಯೋಗ್ಯ ಇದ್ರಪ್ಪ, ನೀವು ಸರಿಯಾಗಿ ರಿಫಂಡ್ ಮಾಡ್ತೀರ ಅನ್ನೋದು ನಿಮ್ಮಲ್ಲಿ ಇರ್ತದೆ, ನಿಮಗೆ ಸಾಲ ಕೊಡ್ತದೆ. ಅದು ಅಗ್ರಿಕಲ್ಚರ್ ಪರ್ಪಸ್ ಲೋನ್, ಅದು ಕೃಷಿಗಾಗಿ ಸಾಲದು. ಆ ಸಾಲ ಕೊಡಿಸೋ ಸಲುವಾಗಿ ನೀವು ಇಷ್ಟೆಲ್ಲ ನನ್ನ ಲೀಡರ್ಶಿಪ್ ಬೇಕು, ನಾನು DCC ಬ್ಯಾಂಕ್ ಮೇಲೆ ಅಧಿಕಾರ ಚಲಾಯಿಸಬೇಕು ಅಂತ ಹೊರಟಿದ್ದೀರಿ ಎಲ್ಲರೂ. ಇದು ಎಷ್ಟು ಮಟ್ಟಿಗೆ ಸರಿ? ಇದು ರೈತರಿಗೆ ಲಾಭ ಆಗ್ತದನ? ನಿಜವಾಗಿ ರೈತ ಉದ್ಧಾರ ಆಗ್ತಾನೆ? ರೈತರಿಗೆ ಸಾಲ ಕೊಟ್ಟು ಅದ್ರ ಜೊತೆಗೆ ಅದು ಉತ್ಪನ್ನಪೂರ್ವಕ ಮಾಡಬೇಕು. ಮತ್ತು ಇನ್ನೊಂದು ಮತ್ತೆ ಹೇಳ್ತಾ ಇದ್ದೀನಿ, ಹೆಚ್ಚಿಗೆ DCC ಬ್ಯಾಂಕಿಗೆ ಸಾಲ ತೊಗೊಂಡವ್ರು ಯಾರಪ್ಪ ಅಂದ್ರೆ ರೈತರಿಗೆ ಹೆಚ್ಚಿಗೆ ಈ ಒಂದು ನಮ್ಮ ಸಕ್ಕರೆ ಫ್ಯಾಕ್ಟ್ರಿಗಳ ಮಾಲೀಕರು, ಶುಗರ್ ಫ್ಯಾಕ್ಟ್ರಿ ಅವರು ಹೆಚ್ಚಿಗೆ ಎಲ್ಲರೂ ತೊಗೊಂಡಿದ್ದಾರೆ, ಮುಟ್ಟಿಸ್ತಾ ಇದ್ದಾರೆ, ಲಾಭದಿಲ್ಲದ ಸಂತೋಷ. ಆದರೆ ಅದು ನಾಳೆ ಯಾವುದೋ ಒಂದು ಏನಪ್ಪ ಅಂತಂದ್ರೆ ಈ ಪಂಗಡದಲ್ಲಿ ಏನೋ ಒಂದು ಹೆಚ್ಚು ಕಡಿಮೆ ಆಗಿ ತೊಗೊಂಡವ್ರು ಸಾಲ ತೊಗೊಂಡವ್ರು ಮರಳಿಸಲಿಲ್ಲ, ಮತ್ತೇನೋ ಮಾಡಲಿಲ್ಲ. ಈಗ ಅನೇಕ ಹಂತ ಸಹಕಾರ ಸಂಘಗಳು ಆಗಿದ್ದಾವೆ, ಸಾಲ ತೊಗೊಳ್ಳೋದು ಡೂಬ್ ಮಾಡುವಂಥ ಅನೇಕ ಸಂಘಟನೆಗಳಾಗಿದ್ದಾವೆ, ಮಾಡಿದ್ದಾರೆ, ಅನೇಕ ಸಹಕಾರ ಸಂಘಗಳು ಮಾಡಿದ್ದಾವೆ. ಅದಕ್ಕೆ ಸಹಕಾರ ಕ್ಷೇತ್ರದಲ್ಲಿ ಲಾಸ್ ಹಚ್ಚದ. ಅದಕ್ಕೆ ಸರ್ಕಾರ ದಿಶೆಯಲ್ಲಿ ಎಂಟ್ರಾಗಿ ಇದು ಯಾತಕ್ಕಾಗಿ ಇಷ್ಟಲ್ಲ ಅಂತ ಜಿಲ್ಲೆ ಮೇಲೆ ಹಿಡ್ತಾ ಆಲ್ರೆಡಿ ಯಾರ ಈ ಒಂದು ಜನರಲ್ ಎಲೆಕ್ಷನ್ ಆಯ್ಕೆ ಆಗಿ ಬಂದು ಉಸ್ತುವಾರಿ ಇದ್ದಂಥವ್ರಿಗೆ ಜಾರಕಿಹೊಳಿ ಅವ್ರದ್ದು ಅದಾರ, ನಂತರ ಮತ್ತಾರು ಬರ್ಬೋದು, ಇವತ್ತು ಅವ್ರು ಅದಾರ, ಮತ್ತೊಬ್ಬರಿಗೆ ಹಿಂದ VL ಪಾಟೀಲ್ ಅಂತವ್ರು ಇದ್ದರು, ನಂತರದಲ್ಲೇ ನಮ್ಮ ಉಮೇಶ್ ಕತ್ತಿ ಅಂತವ್ರು ಬಂದರು, ಮತ್ತು ಇವತ್ತು ಅದರ ನಂತರದಲ್ಲಿ ಅನೇಕ ಬಂದು ಹೋಗ್ತಾರೆ. ಇವತ್ತು ಜಾರಕಿಹೊಳಿ ಅವ್ರು ಬಂದಿದ್ದಾರೆ, ಅದು ಬೇರೆ. ಆದರೆ ಇಲ್ಲಿ ಸಹಕಾರ ತತ್ವದ ಲೋನ್ ತೊಗೊಳ್ಳೋಂಥದ್ದು, ಅಲ್ಲಿ ರೈತ ಉಳಿಬೇಕು, ರೈತನಿಗೆ ಸಾಲ ಸಿಗ್ತಾ ಇರಬೇಕು. ಅದ್ರ ಜೊತೆಗೆ ಇನ್ನೊಂದು ಮಾತು ಹೇಳ್ತಾ ಇದ್ದೀನಿ, ಅದ್ರ ಬಗ್ಗೆ ಯಾರು ಚರ್ಚೆ ಮಾಡ್ತಾ ಇಲ್ಲ. ಪ್ರತಿ PKPSಗೆ ಒಂದು ಗೋಡೌನ್ ಮಾಡಿಕೊಟ್ಟು ಉದ್ಯೋಗ ನಡೆಯುವಂಗೆ ಅವ್ರಿಗೆ ಹೊಟ್ಟೆ ತುಂಬುವಂಥ ವ್ಯವಸ್ಥೆ ಮಾಡೋಕ್ಕೆ ಸಾಧ್ಯದನ ಚಿಂತನೆ ಮಾಡೋಂತ ಹೇಳಿದ್ರೆ ಇಲ್ಲ. ಎಲ್ಲರೂ ಹಾಳಿ ಪ್ರಸಿದ್ಧಿ ಮಾಡೋದು, ನಾವು ಇವರಿಗೆ ಓಟ್ ಹಾಕ್ತೀವಿ, ಅದ್ಯಾಕೆ ಓಪನ್ ಅನ್ನೋದು ಸಿಕ್ಕಲ್ಲಾಗಿ ಹಾಕುವಂಥ ಒಳ್ಳೋದು. ಇನ್ನೊಬ್ರು ಹೇಳುವಂಥ ಸಹಿತಲ್ಲ ನಾವು ನಿಮಗೆ ಓಟ್ ಹಾಕ್ತೀವಿ ಅಂತ ಇದರ ಅರ್ಥ ಪ್ರಜಾಪ್ರಭುತ್ವದ ನಾವು ಕುತ್ತಿಗೆ ಅನ್ಕೊಯ್ದಂಗೆ ಆಗಿ ಹೋಗ್ಬಿಡ್ತದೆ. ಹೌದು, ಓಪನ್ನಾಗಿ ಯಾಕೆ ಹೇಳ್ಬೇಕು ಅದನ್ನು? ಯಾರಿಗೆ ಆಗಲವರು ನೀವು ಹೇಳ್ರಿ. ಏನು ರೈತರು ಮಾಡಲಿಕ್ಕೆ ಹೊಂಟಿದ್ರಿ, ಬರೀ ಸಾಲ ಅಷ್ಟು ಕೊಡ್ತಿರೋ ಮತ್ತೇನು ಮಾಡ್ತಿರೋ? ಸಾಲ ಅಷ್ಟು ಕೊಡಿಸೋದಿತ್ತಂದ್ರೆ ಇಷ್ಟೆಲ್ಲ ಯಾಕೆ ಬೇಕಾಗಿಲ್ಲ? ಇಷ್ಟು ಒಂದು ಗಡಬಡಿ ಎದಕ್ಕೆ ಬೇಕಾಗಿದೆ? ಇದು ಎಲ್ಲರಿಗೂ ಅಪ್ಲೈ ಆಗುವಂಥ ವಿಷಯ. ಕತ್ತಿಯವ್ರ ಗುಂಪಿಗೂ ಅದೇ ಕಾಲಕ್ಕೆ ನಮ್ಮ ಜಾರಕಿಹೊಳಿ ಅವರ ಬಣಕ್ಕೂ ಸಹಿತ. ಅದಕ್ಕಾಗಿ ಇವತ್ತು ಇದೆಲ್ಲ ನಡೆದು ನೋಡಿದ್ರೆ ಇಡೀ ದೇಶ ತುಂಬ ಇದು ಹಾಸ್ಯಾಸ್ಪದ ವಿಷಯ ಆಗ್ತದೆ. ಈ ವಿಷಯದಲ್ಲಿ ಸರ್ಕಾರ ಸ್ವಲ್ಪ ಎಂಟ್ರಿ ಆಗಿ, ಯಾಕಪ್ಪ ಅಂದ್ರೆ ಪೊಲೀಸರು ಅಧಿಕಾರಿಗಳ ಮಾತುಗಳನ್ನ ಕೇಳಬೇಕಾದ್ರೆ ರಾಜಕಾರಣಿಗಳ ಮಾತು ಕೇಳಬೇಕಾಗ್ತದೆ. ಅದಕ್ಕೆ ಸಿದ್ದರಾಮಯ್ಯನವರು ಈ ದಿಶೆಯಲ್ಲೇ ಎರಡೂ ಕಡೆ ಯಾರೂ ಇಲ್ಲ, ಅದು ಒತ್ತಡದ ಅಥವಾ ಮತ್ತೊಂದು ರಾಜಕೀಯ ಮುಚ್ಚಿಡುವಂಥದ್ದು, ತೊಗೊಂಡು ಹೋಗುವಂಥ ಆ ಸದಸ್ಯ ಮತ ಹಾಕೋರು ತೊಗೊಂಡು ಮತದಾನ ದಿವಸ ಈ ದುಷ್ಟ ವ್ಯವಸ್ಥೆಯನ್ನು ಹೋಗಲಾಡಿಸೋಲಾಗೆ ಚುನಾವಣೆ ಸಹಕಾರ ಸಂಘ ಅದು ಮಾಡಬೇಕು. ಜೊತೆಗೆ ಸರ್ಕಾರವು ನೇರವಾಗಿ ಇದು ಎಂಟ್ರಾಗಿ ಇದಕ್ಕೊಂದು ಗತಿ ಕಾಣಿಸ್ಬೇಕು. ಈ ಗದ್ದಲ ಗುಂಡಾಗಿರಿ ನಡೆದಂಗೆ ನೋಡಬೇಕಾಗಿದ್ದ ಇವತ್ತಿನ ಆದ್ಯ ಕರ್ತವ್ಯ ನನಗನಿಸ್ತದ, ನಿಮಗೆ ಅನ್ನಿಸ್ತದ. ಈ ಸರಿನ ಎಲ್ಲ ಮಾಡೋದು
ಹೊದ್ಕೊಂಡು ಹೋಗೋದು ಮಾಡೋದು ಮುಚ್ಚಿಡೋದು ಎಲೆಕ್ಷನ್ ಸಮಯದಲ್ಲಿ ಆವತ್ತು ತಂದು ನಿಲ್ಲಿಸೋದು ಈಗಾಗಲೇ ಭಾಳಷ್ಟು ಆಗ್ತಾಯಿದ್ದಾವೆ. ಪ್ರತಿ ವರ್ಷದ ಹೆಚ್ಚಾಗ್ತಾಯಿದೆ, ಕಡಿಮೆ ಆಗ್ತಾಯಿಲ್ಲ. ಪ್ರತಿ ಚುನಾವಣೆಯಲ್ಲಿ ಇದು ನಿಲ್ಲಬೇಕು. ನಿಂತಾಗ ಮಾತ್ರ ಸಹಕಾರ ರಂಗ ಉಳಿದು ಬೆಳೀಲಿಕ್ಕೆ ಸಾಧ್ಯ. ಇಲ್ಲಾಂದ್ರೆ ಈಗಾಗಲೇ ಆದಂಥದ್ದು ಈ ಲಾಭದಲ್ಲಿದ್ದಂಥ DCC ಬ್ಯಾಂಕ್ ನಾಳೆ ಲಾಸ್ ಆದರೆ ಯಾರು ಹೊಣೆ ಅಂತ ಹೇಳ್ತಾ ಇದನ್ನು ಚರ್ಚೆ ಮಾಡ್ತಾಯಿರಿ ಅಂತ ಮತ್ತೊಮ್ಮೆ ಹೇಳ್ತಾ, ಇದನ್ನು ಲೈಕ್ ಮಾಡ್ತಾಯಿರಿ, ಶೇರ್ ಮಾಡ್ತಾಯಿರಿ, ಕಾಮೆಂಟ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಆಗ್ತಾಯಿರಿ. ನಾ ಮಾತಾಡೋದು ತಪ್ಪು ಅನಿಸಿದ್ರೆ ಕಾಮೆಂಟ್ ಮಾಡಿರಿ, ಹೌದು ತಪ್ಪದಂತೆ, ಹೌದಿಲ್ಲ ರೀ. ಇದು H16 ನ್ಯೂಸ್, ಅರ್ಥಾತ್ ಹೇ ಸೀತಾರಾಮ್, ಸತ್ಯದ ಕೈಗನ್ನಡಿ ವಂದನೆಗಳು.